ಕ್ರೀಡಾ ಅಭಿಮಾನಿಗಳು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರೋ ಒಂದು ಸೀಸನ್ನು ಇವಾಗ ಸ್ಟಾರ್ಟ್ ಆಗ್ತಿದೆ. WPL ವುಮೆನ್ಸ್ ಪ್ರೀಮಿಯರ್ ಲೀಗ್ IPLಗಿನ್ನ ಮುಂಚಿತವಾಗಿ ಇದು ಪ್ರಾರಂಭ ಆಗಿದೆ. ಇವತ್ತು ಸಂಜೆ 7:30ಕ್ಕೆ ಹಾಲಿ ಚಾಂಪಿಯನ್ ಮುಂಬೈ ಮತ್ತು 2024ರ ಚಾಂಪಿಯನ್ ನಮ್ಮ RCB ಮುಖಾಮುಖಿಯಾಗುತ್ತೆ. ಉದ್ಘಾಟನಾ ಪಂದ್ಯದಲ್ಲಿ ಎರಡು ಮದಗಜಗಳ ಕಾದಾಟ ಅಂತಲೇ ಹೇಳ್ಬೋದು. WPL ಯಾಕೆ ಇಷ್ಟು ಹೈಪ್ ಆಗಿದೆ ಅಂತಂದರೆ IPL WPL ಬೇರೆ ಬೇರೆ ಅಲ್ಲ. ಸೊ ಮೊದಲೇ ಉದ್ಘಾಟನಾ ಪಂದ್ಯ ಕೂಡ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಡ್ತಾ ಇದ್ದಾರೆ. ಸೊ ಮಹಿಳಾ ಮಣಿಗಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಯಾರು ಗೆಲ್ತಾರೆ ಇವತ್ತಿನ ಮ್ಯಾಚ್ ಅಂತ ನೋಡಬೇಕು. ಸೊ ಇವತ್ತಿನ ಪಂದ್ಯ 7:30ಕ್ಕೆ ನವಿ ಮುಂಬೈ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಸೊ ಎಷ್ಟು ಅಂದರೆ ಸ್ಫೋಟಕ ಬ್ಯಾಟಿಂಗ್ ಬರುತ್ತಾ ಇಲ್ಲ ಯಾವ ಥರ ಇರುತ್ತೆ, ಉದ್ಘಾಟನಾ ಪಂದ್ಯ ಎಷ್ಟು ರನ್ ಚೇಸ್ ಆಗುತ್ತೆ, ಏನು RCB ವಿನ್ ಆಗುತ್ತೆ ಅಂತ ಎಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. RCB ವಿನ್ ಆಗಬೇಕು ನಮ್ಮ ಮಹಿಳಾ ಮಣಿಗಳು, ಈ ಸಲ ಕಪ್ಪು ನಮ್ಮದೇ ಆಗಬೇಕು, ಲಾಸ್ಟ್ ಸೀಸನ್ ಆಗಿಲ್ಲ ಅಂತ. ಇನ್ನೊಂದು ಕಡೆ ನೋಡಿದ್ರೆ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಸೊ ಎರಡೂ ತಂಡಗಳ ಬಲ ನೋಡೋದಾದರೆ ಒಂದು ಕಡೆ ಮುಂಬೈ ಇಂಡಿಯನ್ಸ್ RCBಗಿಂತ ಒಂದು ಪಾಯಿಂಟ್ ಮೇಲಿದೆ ಅಂತ ಹೇಳ್ಬೋದು. ಯಾಕೆಂದರೆ ಹಾಲಿ ಚಾಂಪಿಯನ್ನು, ಹಂಗಾಗಿ ಅವರು ಸ್ವಲ್ಪ ಬಲ ಇದ್ದಾರೆ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿದ್ರೆ ಮುಂಬೈ ಇಂಡಿಯನ್ಸಲ್ಲಿ ಹರ್ಮನ್ಪ್ರೀತ್ ಕೌರ್ ಮತ್ತು ಇಂಗ್ಲೆಂಡ್ ನಾಯಕಿ ನ್ಯಾಟ್ ಸಿವಾರ್ ಬ್ರಂಟ್ ಮತ್ತು ವೆಸ್ಟ್ ಇಂಡೀಸ್ ನಾಯಕಿ ಹೀಲಿ ಮ್ಯಾಥ್ಯೂಸ್ ಇದ್ದಾರೆ. ಅಲ್ಲೂ ಕೂಡ ಎಲ್ಲ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ. ಇವ್ರ ಜೊತೆಗೆ ಇಂಗ್ಲೆಂಡ್ನ ಅಮಾಲಿಯಾ ಕೇರ್, ಆಸ್ಟ್ರೇಲಿಯಾದ ಮಿಲ್ಲಿ ಇಲ್ಲಿಂಗ್ವರ್ತ್ ಮತ್ತು ಭಾರತದ ಅಮನ್ ಜೋತ್ ಕೌರ್ ಕೂಡ ಇದ್ದಾರೆ. ಸೊ ಇದು ಮುಂಬೈ ಇಂಡಿಯನ್ಸ್ಗೆ ಒಂಥರ ಪ್ಲಸ್ ಪಾಯಿಂಟ್, ಸ್ಟ್ರಾಂಗ್ ಆಟಗಾರರೇ ಇದ್ದಾರೆ. ಇನ್ನು ನಮ್ಮ RCB ನೋಡೋಣ. RCB ತಂಡದಲ್ಲಿ ಸ್ಮೃತಿ ಮಂದಣ್ಣ ಗೊತ್ತೇ ಇದೆ ನಿಮಗೆ, ಆಸ್ಟ್ರೇಲಿಯಾದ ಜಾರ್ಜಿಯಾ ಓಲ್, ಆಲ್ರೌಂಡರ್ ಗ್ರೇಸ್ ಹ್ಯಾರಿಸ್ ಮತ್ತು ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ನಾಡಿನ್ ಡಿ ಕ್ಲಾರ್ಕ್ ಇದ್ದಾರೆ. ಇಷ್ಟೇ ಅಲ್ಲ, ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ನಮ್ಮ ಭಾರತೀಯ ರಿಚಾ ಘೋಷ್ ಕೂಡ ಇದ್ದಾರೆ. ಸೊ ಎರಡೂ ತಂಡಗಳ ಸ್ಟ್ರಾಂಗ್ ಆಗಿದೆ. ಒಂದು ಕಡೆ RCB ಸ್ವಲ್ಪ ಪ್ಲೇಯಿಂಗ್ 11 ಚೇಂಜ್ ಇದೆ, ಅಂದರೆ ಹಳೇ ಆಟಗಾರರಿಗಿನ್ನ ಇವಾಗ ಸ್ವಲ್ಪ ಬೇರೆಯವ್ರನ್ನ ತಂಡದಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಸ್ವಲ್ಪ ಬದಲಾವಣೆ ಇದೆ. ಇನ್ನು ಮುಂಬೈ ಇಂಡಿಯನ್ಸ್ಗೆ ಅಲ್ಲೂ ಕೂಡ ಹರ್ಮನ್ಪ್ರೀತ್ ಕೌರ್ ಕ್ಯಾಪ್ಟನ್ ಇದ್ದಾರೆ, ಈ ಕಡೆ ಸ್ಮೃತಿ ಮಂದಣ್ಣ ಅವರಿದ್ದಾರೆ. ಎರಡು ಸ್ಟ್ರಾಂಗ್ ಟೀಮ್ಗಳೇ. ಉದ್ಘಾಟನಾ ಪಂದ್ಯ ಎರಡಕ್ಕೆ ಇಂಪಾರ್ಟೆಂಟ್ ಏನಂತಂದರೆ ಒಂದು ಚಾಂಪಿಯನ್ಗಳ ಕಾದಾಟ ಅಂತ ಹೇಳ್ಬೋದು, ಅದಕ್ಕೆ ಇದು ಇಂಪಾರ್ಟೆಂಟು. ಸೊ ನೋಡೋಣ ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ಅಂತ. ಎಲ್ಲ RCB ಅಭಿಮಾನಿಗಳು RCB ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಕಾದು ನೋಡೋಣ.